ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೆಣ್ಣು ಒಳ್ಳೆ ಮಗಳು, ಒಳ್ಳೆ ಸೊಸೆ, ಒಳ್ಳೆ ಹೆಂಡತಿ, ಒಳ್ಳೆ ಅಮ್ಮ, ಒಳ್ಳೆಯವಳು ಆಗುವುದರಲ್ಲೇ ಕಳೆದು ಬಿಡುತ್ತಾಳೆ ಅಲ್ವಾ? ನಿನ್ನ ಆಟದ ವಸ್ತುಗಳನ್ನು ನಿನ್ನ ತಮ್ಮನಿಗೆ ಅಥವಾ ತಂಗಿಗೆ ಕೊಟ್ಟು ಬಿಡು. ನೀನು ಒಳ್ಳೆಯ ಅಕ್ಕ ಅಲ್ವಾ? ನಿನ್ನ ಕನಸನ್ನು ನಿನ್ನಲ್ಲಿ ಬಚ್ಚಿಡು. ನೀನು ಒಳ್ಳೆ ಮಗಳು ಅಲ್ವಾ? ನಿನ್ನ ನಿದ್ದೆ, ನೆಮ್ಮದಿ ಎಲ್ಲ ಮರೆತು ಬಿಡು. ನೀನು ಒಳ್ಳೆ ಸೊಸೆ ಅಲ್ವಾ? ನೀನು ನಿನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊ. ನೀನು ಒಳ್ಳೆ ಹೆಂಡತಿ ಅಲ್ವಾ? ಒಬ್ಬರು ಸಂಪಾದನೆಯಿಂದ ಮನೆ ನಡೆಸುವುದು ಕಷ್ಟ ಆಗುತ್ತೆ ಅಲ್ವಾ? ಆಫೀಸ್ಗೆ ಹೋಗಿ ಸೇರಿಕೊಂಡು ಮನೆ ಕೆಲಸದ ಜೊತೆ ಮಕ್ಕಳನ್ನು ನೋಡಿಕೊ. ನೀನು ಒಳ್ಳೆ ಅಮ್ಮ ಅಲ್ವಾ? ಅವಳು ಇಡೀ ಜೀವನ ಪ್ರತಿಯೊಂದು ಹಂತದಲ್ಲೂ ತ್ಯಾಗ ಮಾಡಿಕೊಂಡು ಬರುತ್ತಾ ಇದ್ದಾಳೆ. ಅವಳಿಗೊಂದು ಕನಸು ಇದೆ ಎಂಬುದನ್ನು ಮರೆತು ಬಿಟ್ಟು ಎಲ್ಲರಿಗೋಸ್ಕರ ಬದುಕುತ್ತಾ ಇದ್ದಾಳೆ. ಅವಳಿಗೋಸ್ಕರ ಬಿಟ್ಟು. ಇದುವೇ ನಮ್ಮ ಪ್ರತಿಯೊಂದು ಹೆಣ್ಣು ಮಕ್ಕಳ ಕತೆ, ಜೀವನ ಕತೆ. ತ್ಯಾಗ, ಕರುಣಾಮಯಿ, ಪರಿಪೂರ್ಣ ಮಹಿಳೆ ಎಂದರೆ ತಪ್ಪಾಗಲಾರದು. ಹೆಣ್ಣು ಮನೆಯ ಸಂಸಾರದ ಕಣ್ಣು, ಕುಟುಂಬದ ಆಧಾರ ಸ್ತಂಭ ಎಂದರೆ ತಪ್ಪಾಗಲಾರದು. ಇದು ನಿಜ ಅಲ್ವಾ ಫ್ರೆಂಡ್ಸ್? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಈ ನುಡಿ ಮಾತುಗಳ ಜೊತೆ ಬೆಳಗಿನ ವಂದನೆಗಳು. ಬೆಳಗ್ಗೆ ಎದ್ದು ಮಾಮೂಲಿ ನಾರ್ಮಲ್ ಕೆಲಸ, ಡೈಲಿ ರುಟೀನ್ ಇದ್ದೇ ಇರುತ್ತಲ್ಲ. ರಂಗೋಲೆ ಬಿಟ್ಟಾಯಿತು, ಸ್ವಲ್ಪ ಎಲ್ಲ ಲೇಟಾಗಾಯಿತು ಇವತ್ತು ಕೆಲಸ. ಫ್ರೆಶ್ಶಾಗಿ ಒಂದು ಲೋಟ ಕಾಫಿ ಕುಡಿದೆ. ಸಂಡೇ ಎಂಥ ಕೆಲಸ ಮಾಡಲಿಲ್ಲ ಈ ಸರಿ. ಸೋಮಾರಿ ಆಗ್ಬಿಟ್ಟು ಬಾತ್ರೂಮ್ದು ನಂದು ವೀಕ್ಲಿ ಒನ್ಸ್ ನನ್ನ ಕೆಲಸ ಎಲ್ಲ ನಿಂತು ಹೋಗಿ ಎಲ್ಲ ಅದು ಮರುದಿನ ಬಂದು ಸೇರಿಕೊಳ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಎಲ್ಲ ನಿಧಾನಕ್ಕೆ ಮಾಡಿದೆ, ಸ್ಲೋವಾಗಿ ಮಾಡಿದೆ. ಯಾಕೆ ಎಲ್ಲನೂ ಒಟ್ಟಿಗೆ ತಲೆ ಮೇಲೆ ಹಾಕೊಳ್ಳೋದು ಅಂದ್ಬಿಟ್ಟು ಒಂದೊಂದಾಗಿ ನಿಧಾನಕ್ಕೆ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಆದರೆ ನಾನು ನಿಧಾನ ಮಾಡ್ತೀನಿ ಅಂತ ಸಮಯ ನನ್ನ ಜೊತೆ ಕೂರಲ್ವಲ್ಲ, ಅದು ಸಮಯ ಓಡ್ತಾ ಇದೆ. ಆಲ್ರೆಡಿ ಲೇಟ್ ಆಗೋಗಿದೆ. ಇವತ್ತು ಬೇಗ ಎಲ್ಲನೂ ಕೆಲಸ ಮಾಡ್ಬೋಣ ಅಂದ್ಕೊಂಡು ಮೈಂಡು ಚೇಂಜ್ ಮಾಡಿದೆ. ಫ್ರೆಶ್ಶಾಗಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ನನ್ನ ಕೆಲಸ ವೀಕ್ಲಿ ಒನ್ಸ್ ಬಾತ್ರೂಮ್ ತೊಳೆದಿಲ್ಲ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ಮತ್ತೆ ಪೂಜೆ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಇವತ್ತು ತಿಂಡಿ ಏನು ಅಂದರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕೆಂದರೆ ದೋಸೆ ಆಲ್ರೆಡಿ ನೆನ್ನೆನೇ ರುಬ್ಬಿ ಎಲ್ಲ ರೆಡಿ ಮಾಡಿದ್ದೆ. ದೋಸೆ ಅಂದಮೇಲೆ ಆಲೂಗೆಡ್ಡೆ ಪಲ್ಯ, ಚಟ್ನಿ ಬೇಕೇ ಬೇಕಲ್ಲ. ಆಲೂಗೆಡ್ಡೆ ನೋಡಿ ಬೇಯಿಸೋಕೆ ಇಡ್ತಾಯಿದ್ದೀನಿ. ಅದೇನೋ ದೋಸೆ ಅಂದ ತಕ್ಷಣ ಇದೆರಡು ಇರಲೇಬೇಕು, ಇಲ್ಲ ಅಂದರೆ ಒಳಕ್ಕೆ ಹೋಗಲ್ಲ ಅನಿಸುತ್ತೆ. ನಮ್ಮ ಮಕ್ಳಿಗೂ ಅಲ್ಲ, ಎಲ್ಲರಿಗೂ ಅನಿಸುತ್ತೆ ಮೋಸ್ಟ್ಲಿ. ನಾವು ಮಸಾಲೆ ದೋಸೆ ಪ್ರಿಯರಲ್ವ ನಾವೆಲ್ಲ. ನೋಡಿ, ದೋಸೆ ಹಿಟ್ಟು ರೆಡಿಯಾಗಿದೆ. ಈ ಕಡೆ ಆಲೂಗೆಡ್ಡೆ ಬೇಯಿಸೋಕ್ಕಿಟ್ಟೆ. ಹಂಗೆ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಆಲೂಗೆಡ್ಡೆ ಬೆಂದಾದಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಆಲೂಗೆಡ್ಡೆ ಪಲ್ಯ ರೆಡಿ. ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ರೆಡಿ. ಹಾಗೆ ಚಟ್ನಿ ಇರಬೇಕು ಜೊತೆಗೆ. ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ ಇವತ್ತಿನ ನಮ್ಮ ಮನೆಯ ಟಿಫನ್. ಅದೇನು ಗೊತ್ತಾ, ಮತ್ತು ದೋಸೆನ ಯಾರಾದರೂ ಬಿಸಿ ಹಾಕ್ಕೊಟ್ರೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ಇದು ನಿಜ ಹೇಳಿ. ನಾವು ಮನೆಯವ್ರಿಗೆಲ್ಲ ಬಿಸಿ ಹಾಕಿ ಕೊಟ್ಟು ಇರ್ತೀವಿ. ನಮಗೆ ಹಾಕೋಬೇಕು ಅಂತಂದರೆ ನಾವು ಸೋಮಾರಿತನ ಆಗ್ಬಿಡ್ತೀವಿ. ಅಯ್ಯೋ ಬಿಸಿನ ಅಂತನೂ ಇಲ್ಲ, ಆರೋಗಿರೋ ದೋಸೆನೇ ಇರುತ್ತಲ್ಲ ಒಂದೆರಡು, ಅಥವಾ ಮಕ್ಕಳು ತಿಂದು ಇನ್ನೊಂದು ಬೇಡ ಅಂತ ಇರುತ್ತಲ್ಲ, ಅಂಥದ್ದನ್ನೇ ನಾವು ಎತ್ಕೊಂಡು ತಿನ್ಕೊಳ್ತೀವಿ. ಇದು ನಿಜ ತಾನೇ, ಎಲ್ಲರ ಮನೇಲಿ ನಡೆಯುತ್ತಾನೆ ಅಲ್ವಾ ಫ್ರೆಂಡ್ಸ್? ಆದರೆ ನಮ್ಮಮ್ಮ ಮಾಡಿಕೊಟ್ಟಿದ್ದು ನಮಗೆ ತಟ್ಟೆಲ್ಲಿ ಹಾಕಿ ಕೂರಿಸ್ತಾಯಿದ್ರು. ಬಿಸಿ ದೋಸೆನ ನಾವು ಎಲ್ಲಿ ಕೂತಿರ್ತೀವೋ ಅಲ್ಲಿಗೆ ತಂದು ಕೊಡ್ತಾಯಿದ್ರು. ಅಂಥದನ್ನ ಯಾರು ಮಾಡೋಕ್ಕಾಗಲ್ಲ. ಅದೆಲ್ಲ ಮೆಮೊರೀಸು. ಇವಾಗ ನಾವು ದೋಸೆ ಹಾಕ್ತಿರುವಾಗ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳೋದೇ ನಮ್ಮದು ಒಂದು ಮಧುರ ಕ್ಷಣವಾಗಿದೆ ಅಲ್ವಾ ಫ್ರೆಂಡ್ಸ್? ಕರೆಕ್ಟ್ ಅಲ್ವಾ? ಈ ಥರ ಎಲ್ಲರೂ ನೆನೆಸ್ಕೋತಿರಲ್ವಾ? ಅದು ಹೌಸ್ ವೈಫ್ ಇದ್ದರೆ ಹೆಂಗೋ ಎಲ್ಲ ಕೆಲಸ ಇಲ್ಲಿ ನಿಧಾನಕ್ಕಾರ ಹಾಕ್ಕೊಂಡಾರು
ತಿನ್ನೋರವರು ತಿನ್ಬೋದು, ಬಟ್ ಹೌಸ್ ವೈಫ್ ಜೊತೆಗೆ ಹೊರಗಡೆ ಕೆಲಸ ಮಾಡೋರ್ಗಂತೂ ಪಾಪ ಎಷ್ಟು ಕಷ್ಟ ಅನ್ನೋದನ್ನು ನಾವೇ ನೆನೆಸ್ಕೋಬೇಕು. ಎರಡೂ ಕಡೆ ಮ್ಯಾನೇಜ್ ಮಾಡಿ, ಈ ಕಡೆ ಮಕ್ಕಳನ್ನು ಕಳಿಸಿ ಸ್ಕೂಲ್ಗೆ, ಗಂಡನೂ ಆಫೀಸ್ಗೆ ಹೋಗಿ ಅವರು ರೆಡಿಯಾಗಿ ಅವ್ರ ತಿಂಡಿ ತಿಂದು ಈ ಥರ ದೋಸೆ ಏನಾರು ಹಾಕೋಬೇಕು ಅಂದಾಗ ಬೇಡವೇ ಬೇಡ ತಿಂಡಿ ಅಂದ್ಬಿಟ್ಟು ಹೋಗೋದ್ರಲ್ಲೂ ಇದ್ದಾರೆ ಸುಮಾರು ಜನ. ತುಂಬ ಕಷ್ಟ ಇದೆ. ಅದೆಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ನಮ್ಮ ಗೃಹಿಣಿಯ ಲಕ್ಷಣ. ನಮ್ಮ ಹೆಣ್ಮಕ್ಕಳ ಪವರ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ನಮ್ಮ ಪವರ್ ಸ್ಟಾರ್ ಪುನೀತ್ ಅವರೇ ಹೇಳ್ಮೇಲೆ ಇನ್ನೆಂಥ ನಮ್ಮ ಹೆಣ್ಮಕ್ಳೆಲ್ಲ ಸ್ಟ್ರಾಂಗು ಗುರು. ನೋಡಿ, ತುಪ್ಪದ ದೋಸೆ ರೆಡಿ ಆಯ್ತದೆ. ಬೇಕಾ ಫ್ರೆಂಡ್ಸ್ ನಿಮಗೂ ದೋಸೆ? ಬನ್ನಿ ಜೊತೆಯಲ್ಲಿ ದೋಸೆ ಸವಿಯೋಣ. ಹೀಗೆ ದೋಸೆ ಮಾಡ್ತಾನೆ ಪಕ್ಕದಲ್ಲಿ ಕುಕ್ಕರ್ ಇಟ್ಬಿಟ್ಟು ಬೇಳೆ ತಿಳಿಸಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಬೇಳೆ ತಿಳಿಸಾರು ಕುಕ್ಕರ್ ಕೂಗಿಸ್ದೆ, ಹಂಗೆ ದೋಸೆ ಹಾಕ್ತಾನೆ ಹಂಗೆ ಒಗ್ಗರಣೆ ಮಾಡಿ ಬೇಳೆ ತಿಳಿಸಾರನ್ನು ಮಾಡಿದೆ. ಯಾಕೆಂದರೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ನಾನು ತಿಂಡಿ ತಿನ್ನೋ ಟೈಮಲ್ಲೇ ಒಂದು 12 o'clock ಆಗ್ಬಿಟ್ಟಿತ್ತು ಇವತ್ತು. ತುಂಬ ಲೇಟಾಗಿದೆ, ಇನ್ನು ಅಡುಗೆ ಮಾಡೋಣ ಅಂದ್ಬಿಟ್ಟು ಹಂಗೆ ಪಕ್ಕದಲ್ಲೇ ಕುಕ್ಕರ್ ಇಟ್ಬಿಟ್ಟು ಸಿಂಪಲಾಗಿ ಒಂದು ಬೇಳೆ ತಿಳಿಸಾರು ಮಾಡಿದೆ. ವೀಕ್ಷಕರೇ ನೋಡಿ, ಆಲ್ರೆಡಿ ಕುಕ್ಕರ್ ಮುಚ್ಚಿ ಕೂಗಿಸಿ ಒಗ್ಗರಣೆ ಮಾಡಿದೆ. ಮತ್ತು ಮಧ್ಯಾಹ್ನದ ಊಟ ರೆಡಿ ಮಾಡಬೇಕಲ್ಲ ಅಲ್ವಾ ಫ್ರೆಂಡ್ಸ್? ನೋಡಿ, ಬೇಳೆ ತಿಳಿಸಾರು ರೆಡಿ ಆಯಿತು. ಹೀಗೆ ಬೆಳಗಿನ ದಿನಚರಿ ವಿಡಿಯೋನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟೇ ನಮ್ಮ ವಿಡಿಯೋಗೆ ಬೆಂಬಲ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಟೇಕ್ ಕೇರ್.